ಶ್ರೀದೇವಿಯಾಗಿ ನೀವು ಕಾಣಿಸ್ಕೊಳ್ತಾ ಇದ್ದೀರಾ. ಹೇಗಿದೆ ನಿಮ್ಮ ಪಾತ್ರ ಅದರಲ್ಲಿ? ಆ್ಯಕ್ಚುಲಿ ಶ್ರೀದೇವಿ ಪಾತ್ರ ನನಗೆ ತುಂಬ ವರ್ಷದ ನಂತರ ಒಂದು ನನ್ನ ಹೃದಯಕ್ಕೆ ಹತ್ತಿರವಾಗುವಂಥ ಪಾತ್ರ ಅದು. ಶ್ರೀದೇವಿ ಅನ್ನೋದು ಒಂಥರ ರೂರಲ್ ಏರಿಯಾ ಆ ಥರ ಬರುತ್ತಾ, ಅಥವಾ ನಿಮ್ಮ ಪಾತ್ರ ಹೇಗಿದೆ ಅದರಲ್ಲಿ? ನಾನು ಹೆಚ್ಚಾಗಿ ಪಾತ್ರದ ಬಗ್ಗೆ ಹೇಳ್ಬಿಟ್ರೆ ಇಡೀ ಎಳೆನೇ ಬಿಟ್ಕೊಡ್ಬೇಕಾಗತ್ತೆ. ಕಮಲ್ ಶ್ರೀದೇವಿ, ಹೌದು. ಏನ್ ಸ್ಪೆಷಲ್ ಇದು? ಆ ಟೈಟಲ್ ಹೇಗೆ ತಗೊಂಡ್ರಿ? ಆ್ಯಕ್ಚುಲಿ ಕಮಲ್ ಶ್ರೀದೇವಿ ಅನ್ನೋರು ನಮ್ಮ ಲೆಜೆಂಡರಿ ಆ್ಯಕ್ಟರ್ಸ್. ನಾವೆಲ್ಲರೂ ಕಂಡಂಥ ಒಳ್ಳೆ ಕಾಂಬಿನೇಷನ್ ಸಿನಿಮಾಗಳನ್ನ, ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟಂಥ ಲೆಜೆಂಡರಿ ಆ್ಯಕ್ಟರ್ಸ್ ಅವರು. ಶ್ರೀದೇವಿಯಾಗಿ ನೀವು ಕಾಣಿಸ್ಕೊಳ್ತಾ ಇದ್ದೀರಾ. ಹೇಗಿದೆ ನಿಮ್ಮ ಪಾತ್ರ ಅದರಲ್ಲಿ? ಆ್ಯಕ್ಚುಲಿ ಶ್ರೀದೇವಿ ಪಾತ್ರ ನನಗೆ ತುಂಬ ವರ್ಷದ ನಂತರ ಒಂದು ನನ್ನ ಹೃದಯಕ್ಕೆ ಹತ್ತಿರವಾಗುವಂಥ ಪಾತ್ರ ಅದು. ನಾನು ಅದನ್ನು ಚೂಸ್ ಮಾಡುವಾಗಲೇ ತುಂಬ ಜವಾಬ್ದಾರಿಯುಕ್ತ ಪಾತ್ರ ಅನ್ನೋದು ನನಗೆ ಅರ್ಥ ಆಯಿತು. ಸೊ ಪ್ರತಿಯೊಬ್ಬ ಮಹಿಳೆ ತಾನು ಆ ಒಂದು ಪಾತ್ರವನ್ನು ನೋಡುವಾಗ ಸ್ಕ್ರೀನ್ ಮೇಲೆ ಶ್ರೀದೇವಿ ಜೊತೆ ಹೇಗೆ ಕನೆಕ್ಟ್ ಆಗ್ತಾಳೆ, ಅವಳ ಒಂದು ಇಮೋಷನ್ಸ್ ಏನಿದೆ, ಅವಳ ಒಂದು ಇಮೋಷನಲ್ ಗ್ರಾಫ್ ಏನಿದೆ, ಅದ್ರ ಜೊತೆ ಹೇಗೆ ಕನೆಕ್ಟ್ ಆಗ್ತಾರೆ, ಅದೊಂದು ಕ್ಯೂರಿಯಾಸಿಟಿ ನಂಗೆ ತುಂಬ ಇದೆ. ಬಟ್ ಡೆಫಿನೆಟ್ಲಿ ಅಲ್ಲಿ ಕೂತಿರುವಂಥ ಎಲ್ಲ ಆಡಿಯನ್ಸ್ಗೂ ಪ್ರತಿಯೊಂದು ಪಾತ್ರ, ನಮ್ಮ ಕಮಲ್ ಶ್ರೀದೇವಿಯಲ್ಲಿ ಇರುವಂಥ ಪ್ರತಿಯೊಂದು ಪಾತ್ರಧಾರಿಗಳು ಅವರ ಜೀವನದಲ್ಲಿ ಆಗಿರುವಂಥ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಅಥವಾ ಅವರು ಕೇಳಿರುವಂಥ ಒಂದು ಇನ್ಸಿಡೆಂಟ್, ಇದ್ರ ಜೊತೆಗೆಲ್ಲ ಡೆಫಿನೆಟ್ಲಿ ಕನೆಕ್ಟ್ ಆಗ್ತಾರೆ ಅಂತ ನಾನು ಅನ್ಸುತ್ತೆ. ನೀವು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿದ್ದೀರಾ ಜನರಲ್ಲಿ? ಅಂದರೆ ಒಂದು ಒಳ್ಳೆ ಸಿನಿಮಾ ಬರ್ತಿದೆ ಅಥವಾ ಒಂದು ಒಳ್ಳೆ ಕಾಂಟೆಂಟ್ ಜನರ ಮುಂದೆ ತರ್ತಿದೀವಿ ಅಂದಾಗ ಆ ಒಂದು ಕಾನ್ಫಿಡೆನ್ಸ್ ಡೆಫಿನೆಟ್ಲಿ ಇರುತ್ತೆ. ಸೊ ಹಾಗಾಗಿ ನನಗೆ ನಮ್ಮ ಚಿತ್ರದ ಮೇಲೆ ನಂಬಿಕೆ ಜಾಸ್ತಿ. ಈಗ ನಿಮ್ಮ ಪಾತ್ರ ಶ್ರೀದೇವಿ ಅನ್ನೋದು ಒಂಥರ ರೂರಲ್ ಏರಿಯಾ ಆ ಥರ ಬರುತ್ತಾ, ಅಥವಾ ನಿಮ್ಮ ಪಾತ್ರ ಹೇಗಿದೆ ಅದರಲ್ಲಿ? ನಾನು ಹೆಚ್ಚಾಗಿ ಪಾತ್ರದ ಬಗ್ಗೆ ಹೇಳ್ಬಿಟ್ರೆ ಇಡೀ ಎಳೆನೇ ಬಿಟ್ಕೊಡ್ಬೇಕಾಗತ್ತೆ. ನೀವು ಟೀಸರ್ನಲ್ಲಿ ನೋಡಿರೋ ಹಾಗೆ ಅವಳು ಇರುವಂಥ ಜಾಗ ಈ ಮಾರ್ಕೆಟ್ ಏರಿಯಾ ಆ ಥರ ಈ ಥರ ಜಾಗಗಳಲ್ಲಿ ನಾವು ಶೂಟ್ ಮಾಡಿರೋದು. ಸೊ ಅವಳು ಬಂದಂಥ ಒಂದು ಫ್ಯಾಮಿಲಿನೂ ಹಾಗೇನೆ ಸ್ವಲ್ಪ ಲೋವರ್ ಮಿಡಲ್ ಕ್ಲಾಸ್ ಆಗಿರ್ಬೋದು, ಅಥವಾ ಅವಳು ಮಾಡುವಂಥ ಕೆಲಸದಲ್ಲಿರ್ಬೋದು, ಅವಳಿಗೆ ಅಷ್ಟು ಫೆಸಿಲಿಟೀಸ್ ಇಲ್ಲದೆ ಇರ್ಬೋದು, ಆ ರೀತಿ ಒಂದು ಪಾತ್ರ ಅದು. ಅದರ ಟೈಟಲ್ ಒಂಥರ ಯುನೀಕ್ ಆಗಿದೆ ಮ್ಯಾಮ್, ಕಮಲ್ ಶ್ರೀದೇವಿ. ಏನ್ ಸ್ಪೆಷಲ್ ಇದು? ಆ ಟೈಟಲ್ ಹೇಗೆ ತಗೊಂಡ್ರಿ ಆ ಥರ? ಆ್ಯಕ್ಚುಲಿ ಕಮಲ್ ಶ್ರೀದೇವಿ ಅನ್ನೋರು ನಮ್ಮ ಲೆಜೆಂಡರಿ ಆ್ಯಕ್ಟರ್ಸ್. ನಾವೆಲ್ಲರೂ ಕಂಡಂಥ ಒಳ್ಳೆ ಕಾಂಬಿನೇಷನ್ ಸಿನಿಮಾಗಳನ್ನ, ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟಂಥ ಲೆಜೆಂಡರಿ ಆ್ಯಕ್ಟರ್ಸ್ ಅವರು. ಸೊ ಅವರ ಆ್ಯಕ್ಚುಲಿ ನೇಮ್ಗೆ ಮತ್ತು ನಮ್ಮ ಸಿನಿಮಾಗೆ ಏನು ಸಂಬಂಧ ಇಲ್ಲ, ಆದ್ರೂ ನಮ್ಮ ಪಾತ್ರಧಾರಿಗಳೇನಿದ್ದಾರೆ, ಮುಖ್ಯಾಭಿನಯಲ್ಲಿ ಯಾರು ಮಾಡ್ತಿದ್ದಾರೆ ಅವರಿಗೆ ಹೆಸರು ಮತ್ತು ಅವರ ಪಾತ್ರಕ್ಕೆ ತಕ್ಕಂತೆ ಕಮಲ್ ಶ್ರೀದೇವಿ ಅನ್ನೋ ಹೆಸರನ್ನ ಆ್ಯಕ್ಟ್ ಮಾಡ್ಕೊಂಡಿದ್ದಾರೆ. ಕೇಳೋಣ ಅಂತಿದೆ, ಕಮಲ್ ಹಾಸನ್ ಶ್ರೀದೇವಿ ಇಲ್ಲ, ಅವರ ಸ್ಟೋರಿಗೆ ಆ್ಯಕ್ಚುಲಿ ಇದ್ರಿಗೆ ಏನು ಸಂಬಂಧ ಇಲ್ಲ, ಲಿಂಕ್ ಇಲ್ಲ. ಈಗ ಇತ್ತೀಚೆಗೆ ಮಹಿಳೆಯರ ಮೇಲೆ ತುಂಬಾ ದೌರ್ಜನ್ಯ ಆಗ್ತಾ ಇರುವಂಥದ್ದು, ಈ ಸಿನಿಮಾದಲ್ಲೂ ಅದೇ ರೀತಿ ಏನಾದರೂ ತೋರಿಸಲಾಗಿದೆಯಾ ಹೆಣ್ಮಕ್ಳ ಮೇಲೆ ಆಗ್ತಿರುವಂಥದ್ದು? ಅಂದರೆ ನಿಮಗೆ ಟೀಸರ್ನಲ್ಲಿ ನೋಡಿದ ಹಾಗೆ, ಇನ್ನು ಟ್ರೇಲರ್ ಬರೋ ತನಕ ನಾನು ಕಾಯ್ಬೇಕಾಗತ್ತೆ ಹೇಳಕ್ಕೆ, ಬಟ್ ಟೀಸರ್ ನೋಡಿದ ಹಾಗೆ ನಿಮಗೆ ಅವಳ ಮೇಲೆ ಆಗುವಂಥ ಅವಳಿಗಾಗ್ತಿರುವಂಥ ನೋವು ನಿಮ್ಗೆ ಕಾಣುತ್ತೆ ಆ ಟೀಸರ್ನಲ್ಲಿ. ನನಗೆ ಬಂದಂಥ ಫೀಡ್ಬ್ಯಾಕ್ ಇದು. ಸೊ ಅಟ್ಲೀಸ್ಟ್ ಅಷ್ಟಾದರೂ ಜನರಿಗೆ ಗೊತ್ತಾಗ್ತಿದೆ ಅದರಲ್ಲಿ ಇರುವಂಥ ನೋವು ಅಂದರೆ ಡೆಫಿನೆಟ್ಲಿ ಅವಳು ತಗೊಂಡೋಗುವಂಥ ಸ್ಟೋರಿ ಆರ್ಕ್ ಹಂಗಿದೆ ಅವಳದು. ಮತ್ತೊಂದು ನಾವೊಂದು ಕೇಳ್ಪಟ್ಟಿದ್ದ ವಿಚಾರ ಅಂದರೆ ಆಟೋ ಮೇಲಿನ ಒಂದು ಲೈನು ಈ ಸಿನಿಮಾಗೆ ಒಂದು ಇದಾಗಿರುವಂತ ರಾಜ್ ಅವ್ರು ಹೇಳಿದ್ರು, ರಾಜವರ್ಧನ್ ಅವರು. ನಾನು ಮೊನ್ನೆ ಪ್ರೆಸ್ ಮೀಟ್ನಲ್ಲೇ ನನಗೆ ಗೊತ್ತಾಗಿದ್ದು ಕೆಲವೊಂದು ಇನ್ನರ್ ಥಾಟ್ಸ್ ಆ ಸಿನಿಮಾಗೆ, ಅದು ನಮ್ಗೆ ಅಷ್ಟಾಗಿ ಗೊತ್ತಿರಲ್ಲ ಆರ್ಟಿಸ್ಟ್ಸ್ ಆಗಿ. ಬಟ್ ಅದೊಂದು ಒಳ್ಳೆ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಒಂದು ಆಟೋ ಮೇಲೆ ಬರೆದಂಥ ಒಂದು ಕೋಟ್ನ ತಗೊಂಡು ಅದು ಅವ್ರಿಗೆ ಇನ್ಸ್ಪೈರ್ ಆಗಿ ಅದ್ರ ಬೇಸ್ಡ್ ಮೇಲೆ ಒಂದು ಸ್ಟೋರಿ ಲೈನನ್ನು ಬಿಲ್ಡ್ ಮಾಡೋದು, ದಟ್ ಇಸ್ ಆ್ಯಕ್ಚುಲಿ ವೆರಿ ಇನ್ಸ್ಪಿರೇಷನಲ್ ಅಂತ ಅನ್ಸುತ್ತೆ. ಹೌದು. ಮತ್ತೊಂದು ವಿಚಾರ ಅಂದರೆ, ನಿಮ್ಮ ಈಗ ನಾಯಕ ನಟ ಆಗಿ ನಿಮ್ಮ ಜೊತೆ ಸಚಿನ್ ಅವರು, ಅವರೇ ನಿರ್ಮಾಪಕರು ಕೂಡ. ಅವ್ರ ಬಗ್ಗೆ ಅವ್ರು ಹೇಗಿದೆ ನಿಮಗೆ ಪಾರ್ಟ್ನರ್ಶಿಪ್ ಅವ್ರ ಜೊತೆ? ಸಚಿನ್ ಅವ್ರನ್ನ ನಾನು ಆ್ಯಕ್ಚುಲಿ ತುಂಬ ಒಳ್ಳೆಯ ಒಂದು ಜೆಂಟಲ್ಮ್ಯಾನ್ ಅಂತಾನೆ ಹೇಳ್ಬೋದು ಅವ್ರನ್ನ. ಯಾಕೆಂದರೆ ಅವರು ಜನರನ್ನ ಗೌರವಿಸುವಂಥ ರೀತಿ ಇರ್ಬೋದು, ಅಥವಾ ಅವರು ನಡ್ಕೊಳ್ಳುವಂಥ ರೀತಿ ನೀತಿ ಇರ್ಬೋದು, ಇದೆಲ್ಲ ತುಂಬ ಇಂಪ್ರೆಸ್ ಆಗುತ್ತೆ ನಿಮಗೆ. ಆ್ಯಂಡ್ ವರ್ಕ್ ವಿಷಯದಲ್ಲೂ ಅಷ್ಟೇ, ಹೀ ಈಸ್ ವೆರಿ ವೆರಿ ಪ್ರೊಫೆಷ್ನಲ್. ಅವರು ನಿರ್ದೇಶಕನ ಪಾತ್ರ ಮಾಡ್ತಿದ್ದಾರೆ ಈ ಸಿನಿಮಾದಲ್ಲಿ. ನಾನು ಅವ್ರಿಗೆ ಒಂದ್ಸಲ ಹೇಳ್ತಾ ಇದ್ದೆ, ನೀವು ಸುಮ್ಮನೆ ಹಿಂಗೆ ನಮ್ಮದು ಶಾರ್ಟ್ ಆದ ನಂತರ ಸುಮ್ಮನೆ ಕೂತಿರ್ತೀವಲ್ಲ ಇನ್ನೊಂದು ಶಾರ್ಟ್ಗೆ, ಅವಾಗ ನಾನು ಹೇಳ್ತಿದ್ದೆ ಅವರಿಗೆ ಒಂದು ಐಡಿಯಾಸ್ ಇದೆ, ಒಂದು ಥಾಟ್ಸ್ ಇದೆ. ಸೊ ನೆಕ್ಸ್ಟ್ ಅವರು ನಿರ್ದೇಶಕರಾಗಿ ಕಾಣಿಸ್ಕೊಳ್ಬಹುದು ಅನ್ನೋದೊಂದು ನನ್ನ ಅಭಿಪ್ರಾಯ. ಸೊ ಐ ವಾಸ್ ಟೆಲ್ಲಿಂಗ್ ಹಿಮ್, ನೋಡಿ ನಿರ್ದೇಶನ ಮಾಡೋದಿದ್ರೆ ಹೇಳಿ, ತುಂಬ ಚೆನ್ನಾಗಾಗತ್ತೆ. ಯಾಕೆಂದರೆ ಯಾವ ಶಾರ್ಟ್ಸ್ ಹೆಂಗೆ ಬರಬೇಕು, ಹೆಂಗೆ ಫೀಲ್ ಆಗಬೇಕು, ಅದೆಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಅವರು ನಿರ್ಮಾಪಕರಾಗಿ ಇವಾಗ ನಿರ್ದೇಶಕರಾಗಿನೂ ಕಾಣಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಬಾಯಿ ಹರಕೆಯಿಂದ ಆಗ್ಲೂ ಐ ಹೋಪ್. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಇತ್ತೀಚೆಗೆ ಕೆಲವೊಂದು ನೀವು ಮಾಡಿದಂಥ ಫಿಲ್ಮ್ಸ್ ಅಷ್ಟು ಹಿಟ್ ಆಗಲಿಲ್ಲ,
ನಾನು ಆಕ್ಚುಲಿ ತುಂಬಾ ಲಾಂಗ್ ಗ್ಯಾಪ್ ತಗೊಂಡಿದ್ದೆ. ನಂದು ಇತ್ತೀಚೆಗೆ ಬಂದಂತ ಒಂದೇ ಸಿನಿಮಾ, ದಟ್ ಇಸ್ ಕ್ಲಾಂತ ಆಕ್ಚುಲಿ ಬೇರೆ ಬೇರೆ ಭಾಷೆಗಳಲ್ಲಿ ಒಳ್ಳೆ ರೀತಿಯಲ್ಲಿ ತೆರೆ ಕಾಣ್ತು. ಬಟ್ ಕನ್ನಡದಲ್ಲಿ ನಮ್ಮ ಆವಾಗಿನ ಒಂದು ಕನ್ನಡ ಚಿತ್ರಗಳ ಪರಿಸ್ಥಿತಿ ಸ್ವಲ್ಪ ಕೆಳಗಿದ್ದಿದ್ರಿಂದ ಸುಮಾರು ಚಿತ್ರಗಳು ಬಂದು ಹೋಗಿದ್ದು ಗೊತ್ತಾಗ್ಲಿಲ್ಲ ಯಾರಿಗೂ. ಬಟ್ ನಾನು ಹೋಪ್ ಮಾಡ್ತಾ ಇದ್ದೀನಿ ಕಮಲ್ ಶ್ರೀದೇವಿಗೆ ಈಗ ಹೇಗೆ ನಮ್ಮ ಕನ್ನಡ ಚಿತ್ರ ನೋಡೋಕ್ಕೆ ಎಲ್ಲ ಚಿತ್ರಮಂದಿರಗಳೆಲ್ಲ ತುಂಬ್ತಾ ಇದೆ, ಹಾಗೆ ಕಮಲ್ ಶ್ರೀದೇವಿಗೆ ತುಂಬಲಿ ಅಂತ ನಾನು ಅನ್ಕೊಳ್ತಿದ್ದೀನಿ. ಈಗ ಕಮಲ್ ಶ್ರೀದೇವಿ ಅಂತ ಇದು ಮಾಡ್ತಿದ್ದೀರಾ, ನಿಮಗೆ ಜನರಿಂದ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ? ನೀವು ಜನರಿಗೆ ಇದರಿಂದ ಬಂದು ನೋಡ್ಬೋದು, ಅವ್ರು ಯಾಕೆ ನೋಡ್ಬೇಕು ಅನ್ಸುತ್ತೆ ಈ ಚಿತ್ರ, ನೀವು ನೋಡಲೇಬೇಕು ಅಂತ ನಿಮಗೆ ಧೈರ್ಯದಿಂದ ಹೇಳ್ಬೇಕಂದ್ರೆ ಕಾನ್ಫಿಡೆಂಟ್ ಆಗಿ? ನಾನು ಆಗ್ಲೇ ಹೇಳ್ದಂಗೆ ಕಮಲ್ ಆಗಲಿ ಅಥವಾ ಶ್ರೀದೇವಿ ಆಗಲಿ ಈ ಥರ ಪಾತ್ರಗಳು ಯಾರಿದ್ದಾರೆ, ಇವಾಗ ಕಿಶೋರ್ ಅವರಿದ್ದಾರೆ, ಮಿತ್ರ ಅವರಿದ್ದಾರೆ, ರಮೇಶೇಂದ್ರ ಅವರಿದ್ದಾರೆ, ರಘು ಶಿವಮೊಗ್ಗ ಅವರಿದ್ದಾರೆ, ಇನ್ನೂ ಸುಮಾರು ಜನ ಆ್ಯಕ್ಟರ್ಸ್ ನಮ್ಮ ಚಿತ್ರದಲ್ಲಿದ್ದಾರೆ. ಅವರಿಗೆಲ್ಲ ಉಮೇಶಣ್ಣ ಇದ್ದಾರೆ, ಲೈಕ್ ವೆಟರನ್ ಆ್ಯಕ್ಟರ್. ಸೊ ಹಾಗಾಗಿ ನೀವು ಆವಾಗ್ಲಿಂದ ಅವರು ಚೂಸ್ ಮಾಡುವಂಥ ಪಾತ್ರಗಳನ್ನ ನೋಡ್ತಾನೆ ಬಂದಿದ್ದೀರಾ. ಒಂದೊಂದು ಪಾತ್ರಕ್ಕೂ ಒಂದೊಂದು ಮಹತ್ವ ಇರುತ್ತೆ. ಹಾಗೇನೆ ಅವರೆಲ್ಲರೂ ಒಂದ್ ಕಡೆ ಸೇರಿದ್ದಾರೆ ಅಂದ್ರೆ ಈ ಸಿನಿಮಾಗೆ ಏನೋ ಒಂದು ಸ್ಪೆಷಲ್ ಇದೆ. ಆ ಸ್ಪೆಷಲ್ನ ನೋಡಬೇಕು, ಗೊತ್ತಾಗಬೇಕು ಏನು ವಿಚಾರ ಅಂದರೆ ಡೆಫಿನೆಟ್ಲಿ ಥಿಯೇಟರ್ಗೆ ಬಂದೇ ನೋಡಬೇಕು. ಕೆಲವೊಂದು ನಾವು ಹೇಳ್ತೀವಲ್ಲ, ನಾವಿವಾಗ ಮನೇಲಿ ಕೂತ್ಕೊಂಡು ಸೀರಿಯಲ್ ನೋಡುವಾಗ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡ್ತೀವಿ, ಆ 1 hour ಅಥವಾ ಅರ್ಧ ಗಂಟೆ ನಾವಲ್ಲಿ ಸೀರಿಯಲ್ ನೋಡ್ತೀವಿ. ಬಟ್ ಆ ಒಂದು ಸಿನಿಮಾ ಅನ್ನೋದು ಇಟ್ಸ್ ಅ ಸೆಲೆಬ್ರೇಷನ್. ಅದನ್ನ ನಾವು ಥಿಯೇಟರ್ನಲ್ಲಿ ಕೂತು ಎಲ್ಲಾರ ಜೊತೆ ಸೆಲೆಬ್ರೇಟ್ ಮಾಡಿದಾಗ್ಲೇ ಅದಕ್ಕೊಂದು ಇಂಪಾರ್ಟೆನ್ಸ್ ಅಂತ, ಅದಕ್ಕೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗತ್ತೆ ಮಾಡಿರೋರ್ಗುನು. ಸೊ ಹಾಗಾಗಿ ಚಿತ್ರಮಂದಿರಕ್ಕೆ ಬಂದು ನೋಡಿದ್ರೆ ನಮ್ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. ಎಸ್, ಡೆಫಿನೆಟ್ಲಿ. ಮ್ಯೂಸಿಕ್ ವಿಷಯದಲ್ಲಿ ಅಂಡ್ ಅದ್ ತೆಗ್ದಿರುವಂತ ವಿಜುವಲ್ಸ್, ನಾಗೇಶ್ ಅವರು, ಹಿ ಇಸ್ ಅನ್ ಅಮೇಸಿಂಗ್ DOP. ಸೊ ನಮ್ಗೆ ಸಿಕ್ಕಂತ ಒಳ್ಳೆ DOP ಅವರು. ಮ್ಯೂಸಿಕಲ್ ಕೀರ್ತನ್ ಅಂತ ಇದ್ದಾರೆ, ಅವರು ಅಷ್ಟೇ. ನಮ್ಮ ಟೀಸರ್ ಅಲ್ಲೂ ಒಂದು ರ್ಯಾಪ್ ಮೂಲಕ ತೋರಿಸ್ಕೊಂಡಿದ್ದಾರೆ ಸಾಂಗ್ ಅನ್ನ, ಕರ್ಮ ಅಂತ. ಸೊ ಅದ್ರಲ್ಲೇ ನಿಮ್ಗೆ ಎಳೆ ಬಿಡಿಸ್ತಾ ಹೋದ್ರೆ ನಿಮ್ಗೆ ಸ್ಟೋರಿ ಅರ್ಥ ಆಗ್ಬಹುದು, ಬಟ್ ಅದೊಂದು ಕ್ಲೂ ಅಷ್ಟೇ. ಇದೊಂದು ಮಹಿಳೆ ಕಥೆಯ ಕತೆ ಏನಿದೆ ಇದ್ರಲ್ಲಿ ಅಂತ ಒಂದು ಚಿಕ್ಕ ಕ್ಲೂ ನಮಗೆ. ಈ ಕತೆ ಆಕ್ಚುಲಿ ಒಂದು ಮರ್ಡರ್ ಮಿಸ್ಟ್ರಿ. ಒಂದು ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ. ಇಲ್ಲಿ ನಿಮ್ಗೆ ಪ್ರತಿಯೊಂದು ರೀತಿ ಡ್ರಾಮಾ ಸಿಗತ್ತೆ. ಇವಾಗ ಪೊಲೀಸ್ ಡ್ರಾಮಾ ಸಿಗುತ್ತೆ, ಮತ್ತೆ ಒಂದು ರೊಮ್ಯಾನ್ಸ್ ಡ್ರಾಮಾ ಸಿಗತ್ತೆ, ಒಂದು ಇಮೋಷನಲ್ ಜರ್ನಿ ಸಿಗತ್ತೆ. ಸೊ ಪ್ರತಿಯೊಂದು ನಿಮ್ಗೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಥಿಯೇಟರ್ಗೆ ಬಂದ್ರೆ ಚೆನ್ನಾಗಿರತ್ತೆ. ಓಕೆ, ಹಾಗಾದ್ರೆ ತುಂಬಾ ಥ್ರಿಲ್ಲಿಂಗ್ ಮೂವಿ. ನಾ ಅದನ್ನೇ ಕೇಳ್ಬೇಕು ಅಂತಿದ್ದೆ, ಯಾವ ರೀತಿ ಮೂವಿ ಇದು? ಓಕೆ, ಥ್ರಿಲ್ಲಿಂಗ್ ಮೂವಿ ಅಂತ ಹೇಳಿದ್ರಿ. ಈಗ ಇನ್ನೊಂದು ನನಗೆ ಕ್ವಶನ್ ತಲೆಯಲ್ಲಿ ಬಂದಿದ್ದು, ನಿಮ್ದು ಈ ನೆಗೆಟಿವ್ ಆಕ್ಟಿಂಗ್ ಎಲ್ಲ ನಿಮಗೆ ಇಷ್ಟ ಅಲ್ವಾ? ನೀವು ಯಾರಿಂದ, ಈ ನಟಿಯಿಂದ ಇನ್ಸ್ಪೈರ್ ಆದೆ ಅಂದೆ, ಆ ನಟಿ ಯಾರು ಅಂತ ಹೇಳ್ಬೋದಾ? ಆಕ್ಟರ್, ಆಕ್ಟ್ರೆಸ್ ಯಾರಾದ್ರು? ಒಬ್ರು ಅಂತ ಹೇಳಕ್ಕಾಗಲ್ಲ. ನಾನು ಚಿಕ್ಕ ವಯಸ್ಸಿನಿಂದ ನೋಡಿರುವಂತ ಸಿನಿಮಾಗಳಲ್ಲಿ ನಮ್ಮ ವೆಟರನ್ ಆಕ್ಟ್ರೆಸಸ್ ಆರ್ತಿ ಅವರು, ಭಾರತಿ ಅಮ್ಮ, ಮಂಜುಳಾ, ನಾನು ಆಕ್ಚುಲಿ ಕಂಡಂತ ಆಕ್ಟ್ರೆಸಸ್ ಅವರು. ನಾನು ನೋಡುವಂತ ಸಿನಿಮಾಗಳು ಅವ್ರದ್ದು. ಸೊ ಹಾಗಾಗಿ ಅದು ನೆಗೆಟಿವ್ ಅಂತ ಅಲ್ಲ, ಬಟ್ ಎಲ್ಲ ರೀತಿ ಪಾತ್ರಗಳು ನಂಗೆ ಅಲ್ಲಿಂದ ಇನ್ಸ್ಪಿರೇಷನ್ ಬಂದಿರೋದು. ಈಗ ಶ್ರೀದೇವಿ ಅವರಾಗಿರ್ಬೋದು, ಅಥವಾ ನಮ್ಮ ಹಳೆ ಮಂಜುಳಾ ಅವರು, ಮತ್ತೆ ಸುಮಾರು ಜನ, ಲೈಕ್ ಒಬ್ರು ಇಬ್ರು ಅಂತ ಹೇಳಕ್ಕಾಗಲ್ಲ ಲಿಸ್ಟು. ಸೊ ಆ ರೀತಿ ಸಿನಿಮಾಗಳು. ಇತ್ತೀಚೆಗೆ ನಿಮಗೆ ಏನಾದ್ರೂ ಈ ಪಾತ್ರ ಕೊಟ್ರೆ ನಾನು ಮಾಡೇ ಮಾಡ್ತೀನಿ ಅನ್ನೋ ಪಾತ್ರ ಅಂದ್ರೆ ನಿಮ್ಗೆ ಯಾವ ತರ ಇರಬೇಕು ಅಂತ? ಈ ಪಾತ್ರ ಕೊಟ್ರೆ ನಾನು ಮಾಡೇ ಮಾಡ್ತೀನಿ. ಒಂದು ನಟಿಯಾಗಿ ಐ ಥಿಂಕ್ ನನಗೆ ಬಹಳಷ್ಟು ಆಸೆ ಇದೆ. ನಾನು ಇರುವವರೆಗೂ, ನನಗೆ ಉಸಿರಿರುವವರೆಗೂ ನನಗೆ ಬೇರೆ ಬೇರೆ ರೀತಿ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಬೇಕು ಅಂತ. ಇನ್ನು ನಾನು ಆಕ್ಚುಲಿ ಪೊಲೀಸ್ ಪಾತ್ರ ಟ್ರೈ ಮಾಡಿಲ್ಲ, ಲಾಯರ್ ಇತ್ತೀಚೆಗೆ ಒಂದು ಮಾಡಿದೆ. ಸೊ ಬೇರೆ ಬೇರೆ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಬೇಕು ಅಂತ. ಅದು ನೆಗೆಟಿವ್ ಆಗಿರ್ಬೋದು ಅಥವಾ ಆಕ್ಷನ್ ಸೀಕ್ವೆನ್ಸಸ್ ಆಗಿರ್ಬೋದು. ಆಕ್ಷನ್ ಕೆಲವೊಂದು ಚಿತ್ರದಲ್ಲಿ ಮಾಡಿದೆ ನಾನು, ಅಂಡ್ ನನಗೆ ತುಂಬಾ ಥ್ರಿಲ್ ಬರುತ್ತೆ ಆಕ್ಷನ್ ಮಾಡಕ್ಕೆ. ಸೊ ನೋಡೋಣ. ಹಾರರು ಮಾಡಿದೀನಿ, ಹಾಗಾಗಿ ಇನ್ ಯಾವ್ದಾವ್ದು ಉಳ್ಕೊಂಡಿದೀವಿ ಅದನ್ನೆಲ್ಲ ಚೆಕ್ ಲಿಸ್ಟ್ಗೆ. ನಿಮ್ಗೆ ರೌಡಿ ಬೇಬಿ ಆಗಿ ಬರ್ಬೇಕು ಅನ್ನೋ? ಐ ಲವ್ ದಟ್. ಅದಕ್ಕೆ ಹೇಳಿದೆ ನಿಮ್ಗೆ ನೆಗೆಟಿವ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಖಂಡಿತ ಬಂದೆ. ಇನ್ನು ಕೊನೆಯದಾಗಿ, ಈಗ ಸೆಪ್ಟೆಂಬರ್ 19ಕ್ಕೆ ಕಮಲ್ ಶ್ರೀದೇವಿ ಬಿಡುಗಡೆ ಆಗ್ತಾ ಇದೆ. ನೀವು ಈ ಮೂಲಕ, ನಮ್ಮ ಚಾನಲ್ ಮೂಲಕ ಜನರಿಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಟ್ರೆ? ನಮ್ಮ ಚಿತ್ರ ಕಮಲ್ ಶ್ರೀದೇವಿ ಇದೇ ಸೆಪ್ಟೆಂಬರ್ 19ಕ್ಕೆ ತೆರೆ ಕಾಣ್ತಾ ಇದೆ. ನೀವೆಲ್ಲರೂ ನಿಮ್ಮ ಕುಟುಂಬದ ಸಮೇತ ಅಲ್ಲಿ ಬಂದು ನಮ್ಮ ಚಿತ್ರನ ನೋಡಬೇಕು. ನೋಡಿ ಮತ್ತೊಬ್ಬರಿಗೂ ಸಹ ಸಿನಿಮಾ ಇಷ್ಟ ಆದಾಗ ಅದನ್ನು ಶೇರ್ ಮಾಡಿ, ಸೊ ದಟ್ ಇನ್ನೊಂದಷ್ಟು ಜನ ಚಿತ್ರಮಂದಿರಗಳಿಗೆ ಬಂದರೆ ನಮಗೂ ಅದು ಹೆಲ್ಪ್ ಆಗುತ್ತೆ. ಇನ್ನಷ್ಟು ಹೆಚ್ಚು ಚಿತ್ರಗಳನ್ನ ಮಾಡೋವಂಥ ಒಂದು ಸಪೋರ್ಟ್ ನಮಗೆ ಸಿಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಿಶ್ವವಾಣಿ TV ಸ್ಪೆಷಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.